ನರೇಗಾದಿಂದ 55 ಲಕ್ಷ ಜನರಿಗೆ ಉದ್ಯೋಗ ಸಿಕ್ಕಿದೆ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ನರೇಗಾದಿಂದಾಗಿ 55 ಲಕ್ಷ ಜನರಿಗೆ ಉದ್ಯೋಗ ಅವಕಾಶ ಸಿಕ್ಕಿದೆ. ಜಲಜೀವನ್ ಮಿಷನ್ಗೆ ಸಾಕಷ್ಟು ಟೀಕೆಗಳು ಕೇಳಿ ಬರ್ತಾ ಇತ್ತು. 44,411 ಕೋಟಿ ಹಣ ಖರ್ಚು ಮಾಡಲಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಶೇಕಡ 50ರಷ್ಟು ಪಾಲು ಇರುತ್ತೆ. 617 ಕೋಟಿ ಮಾತ್ರ ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿದೆ. ಕೇಂದ್ರ ಸಚಿವರು ನಮ್ಮಲ್ಲಿ ದುಡ್ಡಿಲ್ಲ ಅಂತ ಹೇಳಿ ಪತ್ರವನ್ನ ಬರೆದು ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ನರೇಗಾದಿಂದಾಗಿ 55 ಲಕ್ಷ ಜನರಿಗೆ ಉದ್ಯೋಗ ಅವಕಾಶವನ್ನ ನೀಡಲಾಗಿದೆ, ಉದ್ಯೋಗ ಸಿಕ್ಕಿದೆ. ಹಾಗೆ ಜಲಜೀವನ್ ಮಿಷನ್ಗೆ ಸಾಕಷ್ಟು ಟೀಕೆಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಇನ್ನು 44,411 ಕೋಟಿ ಹಣವನ್ನು ಖರ್ಚು ಮಾಡಲಾಗಿದೆ. ಇದಕ್ಕಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಶೇಕಡ 50ರಷ್ಟು ಪಾಲು ಇರುತ್ತೆ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಕಳೆದ 2 ವರ್ಷದಲ್ಲಿ ನಾವು ಗ್ರಾಮೀಣ ಮಟ್ಟದಲ್ಲಿ ಸಾಧನೆಯನ್ನ ಮಾಡಿದ್ದೇವೆ. ರಾಜಕೀಯ, ಆರ್ಥಿಕ, ಸಾಮಾಜಿಕ ನ್ಯಾಯವನ್ನ ಒದಗಿಸಿದ್ದೇವೆ. ಇನ್ನು ಬಿಜೆಪಿಯವರು ಒಂದು ಫೇಕ್ ಬುಕ್ ಅನ್ನ ಬಿಡುಗಡೆ ಮಾಡಿದ್ರು. ಬಿಜೆಪಿಯ ರೀತಿ ನಾವು ಫೇಕ್ ಬುಕ್ ಅನ್ನ ಕೊಡ್ತಾ ಇಲ್ಲ ಅನ್ನೋದಾಗಿ ಇಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿಯಾಗಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಸಂವಿಧಾನದ ಆಶಯದಂತೆ ಅಭಿವೃದ್ಧಿಯನ್ನ ನಾವು ಕೊಟ್ಟಿದ್ದೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟು ಇದಕ್ಕೆ ಟೀಕೆ ಟಿಪ್ಪಣಿಗಳು ಬರ್ತದೆ. ಆದರೆ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಫಾರ್ ಬೋತ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಈಗಾಗಲೇ ಕಳೆದ 2 ವರ್ಷದಲ್ಲಿ ನಾವು ನಮ್ಮ ರಾಜ್ಯ ಸರ್ಕಾರದಿಂದ 44,411 ಕೋಟಿಗಳನ್ನು ನಾವು ಖರ್ಚು ಮಾಡಿದ್ದೇವೆ. ಆದರೂ ಕೂಡ ನಾನು ಕೆಲವು ಬಿ ಜೆ ಪಿ ಸಂಸದರ ಮಾತು ಕೇಳ್ತಾ ಇರ್ತೀನಿ ಅವಾಗವಾಗ ನಿಮ್ಮ ಮಾಧ್ಯಮದಲ್ಲಿ. ಏನಂತ ಹೇಳ್ತಾರೆ, ಸಮರ್ಪಕವಾಗಿ ಬಳಕೆ ಆಗ್ತಾಯಿಲ್ಲ ಕೇಂದ್ರ ಸರ್ಕಾರದ ಅನುದಾನ ಅಂತ. ವಾಸ್ತವಾಂಶ ಏನಿದೆ ಅಂದರೆ, ಇದು ಜಲಜೀವನ್ ಮಿಷನ್ನಲ್ಲಿ ನಾವು 50-50 ಪಾಲ್ದಾರರಿದ್ದೀವಿ. ನಮ್ಮದು 50% ಇವತ್ತು ದುಡ್ಡು ರಾಜ್ಯ ಸರ್ಕಾರದ ಹೋಗುತ್ತೆ. ಮತ್ತು ವಿಶೇಷವಾಗಿ ಹಿಂದಿನ ಆಯವ್ಯಯದಲ್ಲಿ ಕೇಂದ್ರ ಸರ್ಕಾರ ನಮಗೆ 3,400 ಚಿಲ್ಲರೆ ಕೋಟಿ ಕೊಡಬೇಕಾಗಿತ್ತು. ಆದರೆ ಅವ್ರು ನಮಗೆ ಕೊಟ್ಟಿರೋದು 517 ಕೋಟಿ ಅಷ್ಟೇ. ಆದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇದು ಕುಡಿಯೋ ನೀರಿನ ಯೋಜನೆ ಇದೆ, ಇದು ಅವ್ರ ಪಾಲು ಬರದೇ ಇರಲಿ, ನಾವು ಕೊಡೋಣ ಅಂದ್ಬಿಟ್ಟು ನಾವು ಕೇಂದ್ರ ಸರ್ಕಾರದ ಪಾಲು ನಾವೇ ಕೊಟ್ಟು, ನಮ್ಮ ಪಾಲು ಕೂಡ ನಾವೇ ಕೊಟ್ಟು ಈಗ ಕೆಲಸ ನಿಲ್ಲಾರ್ದಂಗೆ ನೋಡ್ಕೊಂಡಿದ್ದೀವಿ. ನಮ್ಮ ದುಡ್ಡು ನಮಗೆ ಕೊಡಿ ಅಂದ್ಬಿಟ್ಟು ಕೂಡ ನಾವು ಬರೆದಾಗ ನಿಮ್ಮ ಪಂಚಾಯತ್ ರಾಜ್ ಮಿನಿಸ್ಟರ್ ಅವ್ರು ವಾಪಸ್ ಬರೆದಿದ್ದಾರೆ ಪತ್ರ ನನಗೆ, ಇಲ್ಲ ನಮ್ಮ ಹತ್ರ ದುಡ್ಡಿಲ್ಲ, ದಯವಿಟ್ಟು ನೀವು ಕೊಡಿ, ನಮ್ಮ ಮುಂದಿನ ಆಯವ್ಯಯದಲ್ಲಿ ನಾವು ಅಡ್ಜಸ್ಟ್ ಮಾಡ್ತೀವಿ ಅಂತ. ಆದರೆ ಇಲ್ಲಿ ನಮ್ಮ ಬಿ ಜೆ ಪಿ ಸ್ನೇಹಿತರು ಏನು ಹೇಳೋದು, ಮೋದಿಯವ್ರು ಕೊಡ್ತಾ ಇದ್ದಾರೆ, ನೀವು ಯೂಸ್ ಮಾಡ್ತಾ ಇಲ್ಲ ಅಂತ. ಅವ್ರದ್ದೇ ಲೆಟರ್ ಬೇಕಾದರೆ ಸಾಕ್ಷಿ ಕೊಡ್ತೀನಿ. ಏನಿವೆ, ಇವತ್ತು ನಾವು ಪಾಲಿಟಿಕ್ಸಿಗೆಲ್ಲ ನಮ್ಮ ಸಾಧನೆಗಳನ್ನು ಹೇಳಲಿಕ್ಕೆ ನಾವು ಬಂದಿರೋದು. ಅಷ್ಟು ಇದಕ್ಕೆ ಟೀಕೆ ಟಿಪ್ಪಣಿಗಳು ಬರ್ತದೆ. ಆದರೆ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಫಾರ್ ಬೋತ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಈಗಾಗಲೇ ಕಳೆದ 2 ವರ್ಷದಲ್ಲಿ ನಾವು ನಮ್ಮ ರಾಜ್ಯ ಸರ್ಕಾರದಿಂದ 44,411 ಕೋಟಿಗಳನ್ನು ನಾವು ಖರ್ಚು ಮಾಡಿದ್ದೇವೆ. ಆದರೂ ಕೂಡ ನಾನು ಕೆಲವು ಬಿ ಜೆ ಪಿ ಸಂಸದರ ಮಾತು ಕೇಳ್ತಾ ಇರ್ತೀನಿ ಅವಾಗವಾಗ ನಿಮ್ಮ ಮಾಧ್ಯಮದಲ್ಲಿ. ಏನಂತ ಹೇಳ್ತಾರೆ, ಸಮರ್ಪಕವಾಗಿ ಬಳಕೆ ಆಗ್ತಾಯಿಲ್ಲ ಕೇಂದ್ರ ಸರ್ಕಾರದ ಅನುದಾನ ಅಂತ. ವಾಸ್ತವಾಂಶ ಏನಿದೆ ಅಂದರೆ, ಇದು ಜಲಜೀವನ್ ಮಿಷನ್ನಲ್ಲಿ ನಾವು 50-50 ಪಾಲ್ದಾರರಿದ್ದೀವಿ. ನಮ್ಮದು 50% ಇವತ್ತು ದುಡ್ಡು ರಾಜ್ಯ ಸರ್ಕಾರದ ಹೋಗುತ್ತೆ. ಮತ್ತು ವಿಶೇಷವಾಗಿ ಹಿಂದಿನ ಆಯವ್ಯಯದಲ್ಲಿ ಕೇಂದ್ರ ಸರ್ಕಾರ ನಮಗೆ